ಸೊ ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಿಮ್ಮ ಫೇಸ್ ತೋರಿಸ್ಬೇಕಂತನೂ ಅವಶ್ಯಕತೆ ಇಲ್ಲ, ನಿಮ್ಮದು ವಾಯ್ಸ್ ತೋರಿಸ್ಬೇಕಂತನೂ ನಿಮ್ಮ ವಾಯ್ಸ್ ಕೊಡಬೇಕಂತನೂ ಅವಶ್ಯಕತೆ ಇಲ್ಲ. ನೀವು ಸಿಂಪಲಿ ಕಾಪಿ ಪೇಸ್ಟ್ ವಿಡಿಯೋ ಯಾವ ಥರ ಮಾಡ್ಬೋದು, ಶಾರ್ಟ್ ವಿಡಿಯೋ, ಓಕೆನಾ. ಸೊ ಈ ಥರ ವಿಡಿಯೋಸ್ ಎಲ್ಲ ಮಾಡಿಬಿಟ್ಟು ತುಂಬ ಜನ ಬಂದುಬಿಟ್ಟು ಅರ್ನ್ ಮಾಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ, ಓಕೆನಾ. ಸೊ ನೀವು ಈ ಥರ ಶಾರ್ಟ್ ವಿಡಿಯೋ ಮಾಡಿ ಲೈಕ್ ನಿಮ್ಮದು ಶಾರ್ಟ್ಸಲ್ಲೂ ಹಾಕ್ಬೋದು, ಪ್ಲಸ್ ಇನ್ಸ್ಟಾಗ್ರಾಮಲ್ಲೂ ಹಾಕ್ಬೋದು. ತುಂಬ ಅಂದರೆ ತುಂಬ ಸಿಂಪಲ್ ಆ್ಯಂಡ್ ಈಸಿ, ಓಕೆನಾ. ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ಆ ಚಾನಲ್ ಯಾವ ಟೈಪ್ ವಿಡಿಯೋ ಮಾಡಬೇಕು ಎಲ್ಲ ಡೀಟೇಲ್ಸಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಆ ಥರ ವಿಡಿಯೋ ಮಾಡೋಕ್ಕೆ ಜಸ್ಟ್ ನಿಮ್ಮ ಹತ್ರ 2 ನಿಮಿಷ ಇದ್ದರೆ ಸಾಕು, ನೀವು ಈಸಿಲಿ ಆ ವಿಡಿಯೋನ ಮಾಡ್ಕೋಬೋದು. 2 ನಿಮಿಷದಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ಅದು ವಿಡಿಯೋ. ಜಸ್ಟ್ ನಾವೇನು ಮಾಡಬೇಕು, ಒಂದು ಸ್ವಲ್ಪ ಎಡಿಟಿಂಗ್ ಮಾಡಬೇಕು. ಆ ಎಡಿಟಿಂಗ್ನೂ ಅಷ್ಟೇ 2 ನಿಮಿಷದಲ್ಲಿ ನೀವು ಈಸಿಲಿ ಮಾಡ್ಕೋಬೋದು, ಓಕೆನಾ. ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ ಯಾವ ಥರ ನಾವು ಈ ಥರ ಶಾರ್ಟ್ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ಡೀಟೇಲ್ಸಾಗಿ ಫನ್ನಿ ಶಾರ್ಟ್ಸು, ಓಕೆನಾ. ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ, ಲಾಸ್ಟ್ವರೆಗೂ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ನಾವೀಗ ಬಂದಿದ್ದು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಯಾವ ಟೈಪ್ ವೀಡಿಯೋ ಮಾಡಬೇಕಂತ ನಾನು ಫಾರ್ ಎಕ್ಸಾಂಪಲ್ಗೆ ಒಂದು ಚಾನಲ್ನ ನಿಮಗೆ ತೋರಿಸ್ಬಿಡ್ತೀನಿ. ಸೊ ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚ್ ಬಾರಲ್ಲಿ ಡೋಂಟ್ ಟೀ ಲಾಲ್ ಅಂತ ಒಂದು ಚಾನಲ್ ಇದೆ, ಅದನ್ನು ನಾವು ಸರ್ಚ್ ಮಾಡ್ಕೋಬೇಕು, ಓಕೆನಾ. ಸೊ ಇದರಲ್ಲಿ ಬರ್ತಾ ಇಲ್ಲ. ಸೊ ನಾನಿಲ್ಲಿ ಎಲ್ಲ ಬಿಗ್ ಲೆಟರಲ್ಲಿ ಟೈಪ್ ಮಾಡ್ಕೊತೀನಿ, ಡೋಂಟ್. ಅದಾದಮೇಲೆ ಇಲ್ಲಿ ಸ್ಲ್ಯಾಶ್ ಒಂದು ಕೊಟ್ಟಿದ್ರು, ಡೋಂಟ್ ಟೀ ಆ್ಯಂಡ್ ಮತ್ತು ಇನ್ನೊಂದು ಸ್ಲ್ಯಾಶ್, ಅದಾದಮೇಲೆ LOL ಲಾಲ್, ಓಕೆನಾ. ಸೊ ಸಿಂಪಲಿ ನಾನು ಈ ಚಾನಲ್ ಏನಿದೆ ಓಪನ್ ಮಾಡ್ತೀನಿ. ಸೊ ಈ ಚಾನಲ್ ನೀವು ನೋಡ್ಬೋದು. ಸೊ ನಾನು ನಿನ್ನೆ ಅಷ್ಟೇ ನೋಡಬೇಕಿದ್ರೆ ಈ ಒಂದು ಶಾರ್ಟ್ ನಾನು ನೋಡಿದೆ, ಓಕೆನಾ. ಸೊ ಆದಮೇಲೆ ಅವ್ರ ಚಾನಲ್ನ ಚೆಕ್ ಮಾಡಿದೆ. ಸೊ ಇಲ್ಲಿ ನಾವು ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಇವರು ಒಂದೇ ಒಂದು ಲಾಂಗ್ ವಿಡಿಯೋನ ಪೋಸ್ಟ್ ಮಾಡಿದ್ದಾರೆ. ಅದು ಬಿಟ್ಟರೆ ಇನ್ನೆಲ್ಲ ಮಿಕ್ಕಿದ್ದು ಶಾರ್ಟ್ಸೇ. ಆ್ಯಂಡ್ ಇವ್ರ ಶಾರ್ಟ್ಸಲ್ಲಿ ತುಂಬ ಜಾಸ್ತಿ ವ್ಯೂಸು ನೋಡೋಕ್ಕೂ ಸಿಗುತ್ತೆ. ಆ್ಯಂಡ್ ಇದೆಲ್ಲ ಬಂದುಬಿಟ್ಟು ಅವ್ರು ಓನಾಗಿ ಕ್ರಿಯೇಟ್ ಮಾಡಿರೋದಲ್ಲ, ಬೇರೆ ಕಡೆಯಿಂದ ವೀಡಿಯೋ ತೆಗೆದು ಜಸ್ಟ್ ನೀವು ಈ ಮೀಮ್ ನೋಡ್ತಾ ಇದ್ದೀರಲ್ಲ ಮೇಲ್ಗಡೆ ಮೀಮು, ಇದನ್ನು ಆ್ಯಡ್ ಮಾಡಿ ವೀಡಿಯೋ ಮಾಡಿರೋದು ಅಷ್ಟೇ, ಬೇರೆ ಏನು ದೊಡ್ಡ ಕೆಲಸ ಇಲ್ಲಿಲ್ಲ. ಆ್ಯಂಡ್ ಇವ್ರು ಎಷ್ಟು ವೀಡಿಯೋ ಪೋಸ್ಟ್ ಮಾಡಿದ್ದಾರೆ, 353 ವೀಡಿಯೋಸ್ ಪೋಸ್ಟ್ ಮಾಡಿದ್ದಾರೆ. ಆ್ಯಂಡ್ ಇವ್ರ ಚಾನಲ್ನೂ ಕೂಡ ಮಾನಿಟೈಸೇಷನ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು ಜಾಯಿನ್ ಬಟನ್ ಸಿಕ್ಕಿದೆ. ಸೊ ಜಾಯಿನ್ ಬಟನ್ ಬಂದುಬಿಟ್ಟು ಯಾರಿಗೆ ಸಿಗೋದು, ಯಾರ್ದು ಚಾನಲ್ ಮಾನಿಟೈಸೇಷನ್ ಆಗಿರುತ್ತೆ ಅವ್ರಿಗೆ ಮಾತ್ರ ಈ ಜಾಯಿನ್ ಬಟನ್ ಸಿಗೋದು. ಆ್ಯಂಡ್ ಇವ್ರು ಯಾವ ಥರ ವೀಡಿಯೋಸ್ ಮಾಡ್ತಾರೆ ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್ಗೆ ನೋಡ್ಕೊಳ್ಳಿ, ನಾನು ಈ ಒಂದು ವೀಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಈ ಥರ ಸ್ವಲ್ಪ ಫಾಸ್ಟ್ ಮಾಡ್ತೀನಿ. ಸೊ ನೋಡಿದ್ರಲ್ಲ, ಈ ಥರ ಟೈಪ್ ವೀಡಿಯೋ ಮಾಡ್ತಾರೆ ಅವರು, ಓಕೆನಾ. ಈ ಥರ ವೀಡಿಯೋ ಮಾಡೋದು ತುಂಬ ಅಂದರೆ ತುಂಬ ಈಸಿ, ಓಕೆನಾ. ಸೊ ಈ ಥರ ವೀಡಿಯೋ ಆ ಥರ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಇದೇ ಥರ ವೀಡಿಯೋಸ್ ನೀವು ಮಾಡಿಬಿಟ್ಟು ನೀವು ಕೂಡ ಮಾನಿಟೈಸೇಷನ್ ಮಾಡ್ಕೋಬೋದು. ಶಾರ್ಟಲ್ಲೂ ಕೂಡ ಈ ವಿಡಿಯೋ ಪೋಸ್ಟ್ ಮಾಡ್ಬೋದು ನೀವು. ಪ್ಲಸ್ ನಿಮ್ಮದು ಇನ್ಸ್ಟಾಗ್ರಾಮ್ ಏನಾದರೂ ಇದ್ದರೆ ಅದರಲ್ಲಿ ಪೋಸ್ಟ್ ಮಾಡಿ, ಇಲ್ಲ ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ ಮಾಡಿಬಿಟ್ಟು ಅದರಲ್ಲಿ ಪೋಸ್ಟ್ ಮಾಡಿ, ಏನು ತೊಂದರೆ ಇಲ್ಲ, ಓಕೆನಾ. ಸೊ ಸಿಂಪಲಿ ಈಗ ನಾವು ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಈಗ ಎಲ್ಲರ ಹತ್ರ ಇನ್ಸ್ಟಾಗ್ರಾಮ್ ಇದ್ದೇ ಇರುತ್ತೆ, ಓಕೆನಾ. ಸೊ ಇವ್ರ ಹತ್ರ ಇಲ್ಲ ಇನ್ಸ್ಟಾಗ್ರಾಮ್ ಅಂತ ಇಲ್ಲ. ಸೊ ಎಲ್ಲರ ಹತ್ರ ಇನ್ಸ್ಟಾಗ್ರಾಮ್ ಇದ್ದೇ ಇರುತ್ತೆ. ಸಿಂಪಲಿ ನಾವು ಇನ್ಸ್ಟಾಗ್ರಾಮ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಿದ್ದು ಇಲ್ಲಿ ಸರ್ಚ್ ಬಾರ್ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈ ಸರ್ಚ್ ಬಾರ್ ಅಪ್ಲಿಕೇಶನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಸೊ ಸಿಂಪಲಿ ನಾವು ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡೋಣ. ಅದಾದಮೇಲೆ ಇಲ್ಲಿ ಸರ್ಚಲ್ಲಿ ಏನು ಮಾಡಬೇಕು, ಕಾಮಿಡಿ ವಿಡಿಯೋ ಅಂತ ಹಾಕಬೇಕು, ಕಾಮಿಡಿ ವಿಡಿಯೋ, ಓಕೆನಾ. ಸೊ ಸಿಂಪಲಿ ನಾನು ಕಾಮಿಡಿ ವೀಡಿಯೋಸ್ ಅಂತ ಹಾಕಿದ್ದೀನಿ. ಅದಾದಮೇಲೆ ನೋಡಿ, ನಮಗೆ ಇಲ್ಲಿ ತುಂಬ ಬಂದುಬಿಟ್ಟು ಕಾಮಿಡಿ ವೀಡಿಯೋಸ್ ಸಿಕ್ಬಿಡುತ್ತೆ, ಓಕೆನಾ. ಇದರಲ್ಲಿ ನಿಮಗೆ ಯಾವ ವೀಡಿಯೋ ಇಷ್ಟ ಆಗುತ್ತೆ, ಓಕೆನಾ. ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ನಾನು ಯಾವುದಾದ್ರೂ ಒಂದು ವೀಡಿಯೋನಲ್ಲಿ ಯಾವುದಾದ್ರೂ ಒಂದು ಕಾಮಿಡಿ ವೀಡಿಯೋ ತಗೋತೀನಿ, ಅದರಲ್ಲಿ ಲೈಕ್ ಫನ್ನಿ ಆಗಿರೋದು, ಓಕೆನಾ. ಸೊ ಸಿಂಪಲಿ ನಾನು ಇದೇ ವೀಡಿಯೋನ ತಗೋತೀನಿ, ಓಕೆನಾ. ಸೊ ಈ ವಿಡಿಯೋ ತಗೊಳ್ಳೋದಾದರೆ ನೋಡಿ ಈ ಥರ ಬಂದುಬಿಟ್ಟು ಎಲ್ಲ ಬರುತ್ತೆ. ಸೊ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿ ನಮಗೆ ಒಂದು ಆಪ್ಷನ್ ನಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಶೇರ್ ಬಟನ್ದು. ಈ ಶೇರ್ ಬಟನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ, ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಕಾಪಿ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಈ ಕಾಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕಾಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಸಿಂಪಲಿ ನಾವಿಲ್ಲಿ ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಅದಾದಮೇಲೆ ಸರ್ಚ್ ಬಾರಲ್ಲಿ ಇನ್ಸ್ಟಾಗ್ರಾಮ್ ವಿಡಿಯೋ ಡೌನ್ಲೋಡ್ ಅಂತ ಹಾಕಿ, ಓಕೆನಾ. ಇನ್ಸ್ಟಾಗ್ರಾಮ್ ವಿಡಿಯೋ ಡೌನ್ಲೋಡ್ ಆದಮೇಲೆ ಇಲ್ಲಿ ನಿಮಗೆ ಯಾವ ವೆಬ್ಸೈಟ್ ಬೇಕೋ ಆ ವೆಬ್ಸೈಟ್ನ ಯೂಸ್ ಮಾಡ್ಕೊಳ್ಳಿ. ನಾನು ಮೊದಲನೇ ವೆಬ್ಸೈಟ್ ಏನಿದೆ ಅದನ್ನೇ ಯೂಸ್ ಮಾಡ್ಕೊಳ್ತೀನಿ. ಅದಾದಮೇಲೆ ನಾವು ಏನು ಕಾಪಿ ಮಾಡಿದ್ವಲ್ಲ ಲಿಂಕು, ಅದನ್ನು ನಾವಿಲ್ಲಿ ಹಾಕಿಬಿಟ್ಟು ಪೇಸ್ಟ್ ಮಾಡಬೇಕು, ಓಕೆನಾ. ಪೇಸ್ಟ್ ಮಾಡಾದ್ಮೇಲೆ ಸಿಂಪಲ್ ಇಲ್ಲಿ ಡೌನ್ಲೋಡ್ ಆಪ್ಷನ್
ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ನಮ್ಮದು ವಿಡಿಯೋ ಏನಿದೆ ಇಲ್ಲಿ ಬರುತ್ತೆ. ಸಿಂಪಲ್ಲಿ ನಾವೇನು ಮಾಡೋಣ, ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ನಮ್ಮದು ವಿಡಿಯೋ ಏನಾಗುತ್ತೆ, ಡೌನ್ಲೋಡ್ ಆಗಿ ಬಂದುಬಿಡುತ್ತೆ. ಓಕೆನಾ, ನಮ್ಮದು ಶಾರ್ಟ್ ವಿಡಿಯೋ ಏನಿದೆ ಅದು ರೀಲ್ ಏನಿದೆ ಅದು ಡೌನ್ಲೋಡ್ ಆಗಿ ಬಂದಿದೆ. ಓಕೆನಾ, ಸೊ ನೀವು ಇಲ್ಲಿ ನೋಡ್ಬೋದು ಫೈಲ್ ಡೌನ್ಲೋಡ್ ಅಂತ ಬಂದಿದೆ. ಸೊ ನಮ್ಮ ವಿಡಿಯೋ ಈಗ ಡೌನ್ಲೋಡ್ ಆಗಿದೆ. ಈಗ ನಮಗೆ ಏನು ಬೇಕು, ನಮಗೆ ಆ ಲಾಫಿಂಗ್ದು ಮೇಮ್ ಏನಿದೆ ಅದು ಬೇಕು. ಸೊ ಸಿಂಪಲಿ ಆ ಲಾಫಿಂಗ್ ಮೇಮ್ಗೆ ನಾವು ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನೀವು ಇಲ್ಲಿ ಟೈಪ್ ಮಾಡಿ ಕ್ಯಾಂಡಿಯನ್ ಲಾಫಿಂಗ್ ಮೇಮ್ ಅಂತ. ಓಕೆನಾ, ಕ್ಯಾಂಡಿಯನ್ ಲಾಫಿಂಗ್ ಮೇಮ್ ಅಂತ ನೀವು ಟೈಪ್ ಮಾಡಿದರೆ ಇಲ್ಲಿ ನಿಮಗೆ ಇದು ಬಂದುಬಿಟ್ಟು ಸಿಕ್ಬಿಡುತ್ತೆ. ಬೈ ಚಾನ್ಸ್ ನಿಮಗೆ ಡೌನ್ಲೋಡ್ ಆಗ್ತಿಲ್ಲ, ಕಷ್ಟ ಆಗ್ತಿದೆ ಅಂದರೆ ಏನು ಮಾಡಿ, ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಇದು ಆಲ್ರೆಡಿ ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಕೊಟ್ಬಿಡ್ತೀನಿ. ಅಲ್ಲಿಂದ ನೀವು ಡೈರೆಕ್ಟ್ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಓಕೆನಾ, ಇದನ್ನು ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಈಗ ಇಷ್ಟು ಕತೆ ಮುಗೀತು ನಮ್ಮದು. ಇಷ್ಟು ಒಂದು ರೀಲ್ ಡೌನ್ಲೋಡ್ ಮಾಡ್ಕೋಬೇಕು, ಅದ್ರ ಜೊತೆಗೆ ಲಾಫಿಂಗ್ ಮೇಮ್ ಡೌನ್ಲೋಡ್ ಮಾಡ್ಕೋಬೇಕು. ನೀವು ಒಂದೇ ಮೇಮ್ ಅಂತ ಅಲ್ಲ, ನಿಮಗೆ ಯಾವ್ಯಾವ ಮೇಮ್ ತುಂಬ ಫನ್ನಿ ಆ್ಯಂಡ್ ಚೆನ್ನಾಗಿ ಕಾಣುತ್ತೆ ಆ ಮೇಮ್ನ ನೀವು ಯೂಸ್ ಮಾಡ್ಕೋಬೋದು. ಈಗ ನಾವೇನು ಮಾಡಬೇಕು, ಈಗ ನಾವು ಎಡಿಟ್ ಮಾಡಬೇಕು. ಮೇಯ್ನಾಗಿ ಫೋಕಸ್ ಮಾಡಬೇಕಾಗಿರೋದು ಎಡಿಟು. ಸೊ ಫ್ರೀಸ್ ಎಲ್ಲ ಆಗುತ್ತಲ್ಲ ಆ ಫೋಟೋ, ಆಮೇಲೆ ಲಾಸ್ಟಿಗೆ ಲಾಫಿಂಗ್ ಬರುತ್ತಲ್ಲ, ಸೊ ಅದು ಹೆಂಗೆ ಬರುತ್ತೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಸಿಂಪಲಿ ನಾವೇನು ಮಾಡೋಣ, ಈಗ ಇನ್ಶಾರ್ಟ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೀವು ವಿಡಿಯೋ ಏನಿದೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಬಂದುಬಿಟ್ಟು ಫಸ್ಟ್ನೇ ವಿಡಿಯೋ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಏನು ವಿಡಿಯೋ ನಾನು ತಗೊಂಡಿದ್ದೆ, ಓಕೆನಾ, ಅದು ಡೌನ್ಲೋಡ್ ಮಾಡ್ಕೊಂಡಿದ್ನಲ್ಲ ಅದು. ಅದಾದಮೇಲೆ ನಾವು ಇಲ್ಲೊಂದು ಸ್ವಲ್ಪ ಈ ಸೆಟ್ಟಿಂಗಲ್ಲಿ ನಮಗೆ ಏನು ಮಾಡಬೇಕಂದ್ರೆ ಇಲ್ಲಿ ಓಕೆನಾ, ಸ್ಕ್ರಾಲ್ ಮಾಡ್ತಾ ಹೋಗಿ ಇಲ್ಲಿ ನಿಮಗೆ ಮಾಸ್ಕಿಂಗ್ದು ಒಂದು ಆಪ್ಷನ್ ಬಂದುಬಿಟ್ಟು ಸಿಗುತ್ತೆ. ಮಾಸ್ಕ್ ಆಪ್ಷನ್ ಒಂದು ಸಿಗುತ್ತೆ, ಇಲ್ಲೊಂದು ನಿಮ್ಗೆ ಕಾಣಿಸ್ತಿರ್ಬೇಕಲ್ಲ, ಈ ಮಾಸ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ದು ನಿಮಗೆ ಯಾವುದು ಸೆಲೆಕ್ಟ್ ಮಾಡಬೇಕಂದ್ರೆ ಇಲ್ಲಿ ಒಂದು ಆಪ್ಷನ್ ಇದೆಯಲ್ಲ, ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈ ಆಪ್ಷನ್ನ ಸೆಲೆಕ್ಟ್ ಮಾಡಿದರೆ ನೋಡಿ ಈ ಥರ ಒಂದು ನಿಮಗೆ ಸಿಗುತ್ತೆ ಅಡ್ಜಸ್ಟ್ ಮಾಡೋದು. ಸೊ ಸಿಂಪಲಿ ನೀವೇನು ಮಾಡಿ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ, ಅಡ್ಜಸ್ಟ್ ಮಾಡಿಕೊಂಡು ಎಷ್ಟು ಬೇಕು ನಿಮಗೆ ಅಷ್ಟು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ, ಫಾರ್ ಎಕ್ಸಾಂಪಲ್ಗೆ ನಾನು ಇಷ್ಟು ಅಡ್ಜಸ್ಟ್ ಮಾಡ್ಕೊತೀನಿ. ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಸಿಂಪಲ್ ಇಲ್ಲಿ ರೈಟ್ ಬಟನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ರೈಟ್ ಬಟನ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡೋಣ. ರೈಟ್ ಬಟನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ಗೈಸ್ ಇದೊಂದು ಆ್ಯಡಿಗೆ ಬಂದುಬಿಡ್ತು. ಬ್ಯಾಕ್ ಬರೋಣ. ಸೊ ರೈಟ್ ಬಟನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ, ಇಲ್ಲಿ ನಿಮಗೆ ಕೆಳಗಡೆ ಬ್ಲ್ಯಾಕ್ ಏನಿದೆ ಇದು ಕಾಣಿಸ್ತಿದೆ. ಸೊ ನಮಗೆ ಏನು ಮಾಡಬೇಕು, ಈ ವಿಡಿಯೋನ ಅಡ್ಜಸ್ಟ್ ಮಾಡಬೇಕು. ಸೊ ಸಿಂಪಲಿ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಈ ಥರ ಕೆಳಗೆ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡು ಆದಮೇಲೆ ಈಗ ನಾವು ಮೇಯ್ನಾಗಿ ಮಾಡಬೇಕಾಗಿರೋದು ಏನು, ಆ ಮೀಮ್ನ ಆ್ಯಡ್ ಮಾಡಬೇಕು ಮೇಲೆ. ಸೊ ಸಿಂಪಲಿ ಇಲ್ಲಿ ನಾವು PIP ಅಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಫಸ್ಟು. ಓಕೆನಾ, ಸೊ PIP ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಆ ಮೇಮ್ ಏನಿದೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಯಾವ ಪಾರ್ಟ್ ನಮ್ಮದು ಚೆನ್ನಾಗಿ ಕಾಣಿಸ್ತಿದೆ ಇದರಲ್ಲಿ ಅದನ್ನು ಬಂದುಬಿಟ್ಟು ನೀವೇನು ಮಾಡಿ, ಸೊ ಆ ಪಾರ್ಟ್ನ ನಮಗೆ ಫಸ್ಟು ಇದು ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈ ಥರ ದೊಡ್ಡದು ಮಾಡ್ಕೊಳ್ಳಿ. ಓಕೆನಾ, ಈ ಥರ ದೊಡ್ಡದು ಮಾಡ್ಕೊಂಡ್ರೆ ನೋಡಿ ಈ ಥರ ಈ ಟೈಪಲ್ಲಿ ನಮ್ಮದು ಕಾಣುತ್ತೆ. ಈ ಥರ ನಾವು ದೊಡ್ಡದು ಮಾಡ್ಕೊಳ್ಳೋಣ ಇದನ್ನು. ಓಕೆನಾ, ಇದು ದೊಡ್ಡದು ಮಾಡ್ಕೊಂಡಾದಮೇಲೆ ಯಾವ ಪಾರ್ಟ್ ನಮ್ಮದು ಚೆನ್ನಾಗಿ ಕಾಣಿಸ್ತಿದೆ. ಓಕೆನಾ, ಸೊ ಈ ಪಾರ್ಟ್ ಎಲ್ಲ ಬೇಡ, ನೋಡೋ ಪಾರ್ಟ್ ನಮಗೆ ಬೇಕು. ಓಕೆ, ಸೊ ಈ ಪಾರ್ಟ್ ನಮಗೆ ಈ ಪಾರ್ಟ್ ನಮಗೆ ನೋಡೋ ಪಾರ್ಟ್ ನಮಗೆ ಬೇಕು, ಈ ವಿಡಿಯೋನ ಅವರು ನೋಡ್ತಾ ಇರೋ ಹಾಗೆ. ಓಕೆನಾ, ಸೊ ಈಗ ಬಂದುಬಿಟ್ಟು ಇಲ್ಲಿ ಈ ಎಲಿಮೆಂಟ್ಸಲ್ಲಿ ಕೆಳಗಡೆ ನಿಮಗೆ ಈ ಆಪ್ಷನ್ಸ್ ಎಲ್ಲ ಕಾಣಿಸ್ತಿದೆಯಲ್ಲ, ಈ ಆಪ್ಷನ್ಸಲ್ಲಿ ಸ್ಕ್ರಾಲ್ ಮಾಡಿ. ಈ ಥರ ಸ್ಕ್ರಾಲ್ ಮಾಡಿದರೆ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ. ಏನು ಆಪ್ಷನು, ಫ್ರೀಸ್ ಆಪ್ಷನು. ಓಕೆನಾ, ನೀವು ಇಲ್ಲಿ ನೋಡ್ಬೋದು ಈ ಫ್ರೀಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಪಾರ್ಟ್ ಬಂದುಬಿಟ್ಟು ನಮ್ಮದು ಫ್ರೀಸ್ ಆಗಿಬಿಡುತ್ತೆ. ಸೊ ನಮ್ಮದು ಈ ಮಿಕ್ಕಿದ್ದ ಪಾರ್ಟ್ ಏನಿದೆ ನಾವು ಇದನ್ನು ಡಿಲೀಟ್ ಮಾಡ್ಕೋಬೇಕು. ಇಲ್ಲಿಂದ ನಮ್ಮದು ಫೋಟೋ ಬಿಟ್ಟು ಮಿಕ್ಕಿದ್ದ ಪಾರ್ಟ್ ಏನಿದೆ ಇದನ್ನು ನಾವು ಡಿಲೀಟ್ ಮಾಡ್ಕೊಳ್ಳೋಣ. ಡಿಲೀಟ್ ಮಾಡ್ಕೊಂಡಾದಮೇಲೆ ಈ ಫೋಟೋನ ಈ ಥರ ಎಳ್ಕೊಂಬರಬೇಕು. ಇಲ್ಲಿಂದ ಎಳ್ಕೊಂಡು ಸ್ಟಾರ್ಟಿಂಗ್ಗೆ ತಗೊಬನ್ನಿ. ಸ್ಟಾರ್ಟಿಂಗ್ ತಗೊಬಂದಾದಮೇಲೆ ಈ ಪಾರ್ಟ್ ಏನಿದೆ ಈ ಪಾರ್ಟು ಫುಲ್ಲು ನಿಮ್ಮದು ವಿಡಿಯೋ ಎಷ್ಟಿದೆ ಅಷ್ಟುವರೆಗೂ ಎಳ್ಕೊಳ್ಳಿ ಈ ಥರ. ಓಕೆನಾ, ಈ ಥರ ಎಳ್ಕೊಂಡಾದಮೇಲೆ ಈಗ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಈಗ ನಮಗೇನು ಮಾಡಬೇಕು, ಈ ಆಪ್ಷನ್ ಇದೆಯಲ್ಲ ಪ್ಲಸ್ ಆಪ್ಷನ್ನು, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ವಿಡಿಯೋ ಏನಿದೆ ನಾವು 4 ಸೆಕೆಂಡ್ ವಿಡಿಯೋ ಲಾಫ್ ಆಗ್ತಿದೆಯಲ್ಲ ಆ ವಿಡಿಯೋನ ನಾವಿಲ್ಲಿ ಆ್ಯಡ್ ಮಾಡೋಣ. ಓಕೆನಾ, ಆ್ಯಡ್ ಮಾಡಾದಮೇಲೆ ಈಗ ಫೈನಲ್ ರಿಸಲ್ಟ್ ನಾವು ನೋಡೋಣ ನಮ್ಮ ವಿಡಿಯೋ ಯಾವ ಥರ ಬಂದಿದೆ ಅಂತ. ಓಕೆನಾ, ಒಂದು ಸಲ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ.
ಇದ್ರಲ್ಲ ಗೈಸ್ ಯಾವ ಥರ ಬಂತಂತ. ಸೊ ನೀವು ಈ ಥರ ವೀಡಿಯೋ ಬಂದುಬಿಟ್ಟು ಕ್ರಿಯೇಟ್ ಮಾಡಿಬಿಟ್ಟು ಈಸಿಲಿ ನೀವೇನು ಮಾಡ್ಬೋದು, ಇದನ್ನು ಪೋಸ್ಟ್ ಮಾಡ್ಬೋದು. ಈಗ ನಮಗೇನು ಮಾಡಬೇಕು, ಈಗ ನಾನು ನಿಮಗೆ ಯೂಟ್ಯೂಬಲ್ಲಿ ಯಾವ ಥರ ಪೋಸ್ಟ್ ಮಾಡಬೇಕಂತನೂ ನಿಮಗೆ ಹೇಳಿಬಿಡ್ತೀನಿ. ಸೊ ತುಂಬ ಜನ ಕನ್ಫ್ಯೂಷನ್ಸ್ ಮಾಡ್ಕೋತೀರಾ, ಇನ್ನು ನಿಮ್ಮದು ಬೇಗ ಜಾಸ್ತಿ ವ್ಯೂಸ್ ಬರಬೇಕಂದ್ರೂ ಯಾವ ಥರ ನಾವು ಪೋಸ್ಟ್ ಮಾಡ್ಬೋದು. ಸಿಂಪಲಿ ನಾವಿಲ್ಲಿ ಏನು ಮಾಡೋಣ, ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈ ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಸೊ ಈ ಎಕ್ಸ್ಪೋರ್ಟು ನಮ್ಮದು ಏನು ವಿಡಿಯೋ ಇದೆ ಅದು ಎಕ್ಸ್ಪೋರ್ಟ್ ಆಗುತ್ತೆ. ಸೊ ವೆಯ್ಟ್ ಮಾಡಿಬಿಟ್ಟು ನೋಡೋಣ. ಓಕೆನಾ. ಸೊ ಬೇಗ ಎಕ್ಸ್ಪೋರ್ಟ್ ಆಗ್ತಿದೆ, ನಾವು ವೆಯ್ಟ್ ಮಾಡೋಣ. ಸೊ ನಮ್ಮದು ಏನು ವಿಡಿಯೋ ಇದೆ ಎಕ್ಸ್ಪೋರ್ಟ್ ಆಗಿದೆ. ಈಗ ನಾವೇನು ಮಾಡಬೇಕು, ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಟೈಪ್ ಮಾಡಿ ಕಾಮಿಡಿ ವಿಡಿಯೋ ಅಂತ. ಓಕೆನಾ. ಕಾಮಿಡಿ ವಿಡಿಯೋ. ಓಕೆನಾ. ಕಾಮಿಡಿ ವಿಡಿಯೋ ಅಂತ ಟೈಪ್ ಮಾಡಿದರೆ ನೋಡಿ, ಇಲ್ಲಿ ನಮಗೆ ಕಾಮಿಡಿ ವೀಡಿಯೋಸ್ ಬಂದುಬಿಟ್ಟು ಸಿಕ್ಬಿಡುತ್ತೆ, ತುಂಬ ನೋಡೋಕ್ಕೆ ಸಿಗುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ಓಪನ್ ಮಾಡಿ, ಯಾವುದಾದ್ರೂ ಫಾರ್ ಎಕ್ಸಾಂಪಲ್ಗೆ ಓಪನ್ ಮಾಡಾದಮೇಲೆ ಈ ಥರ ಓಪನ್ ಮಾಡಾದಮೇಲೆ ಸಿಂಪಲಿ ಇದನ್ನು ಈ ಥರ ಸ್ಟಾಪ್ ಮಾಡಿ, ಫ್ಯೂಸ್ ಮಾಡಿದರೆ ನಿಮಗೆ ಇಲ್ಲೊಂದು ಆಪ್ಷನ್ ಕಾಣುತ್ತೆ. ಏನು ಆಪ್ಷನ್ನು, ಟ್ರೆಂಡ್ ಆಪ್ಷನ್ ನಿಮಗೆ ಕಾಣಿಸ್ತಿರ್ಬೇಕು ಮೇಲೆ. ಸಿಂಪಲಿ ಈ ಟ್ರೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಟ್ರೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ, ಇಲ್ಲಿ ಟ್ರೆಂಡಿಂಗಲ್ಲಿ ಯಾವ ಸಾಂಗ್ ಓಡ್ತಾ ಇದೆ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಓಕೆನಾ. ಸೊ ಸಿಂಪಲಿ ನಾವು ಅಂದ್ಕೊಳ್ಳಿ ಈ ಟ್ರೆಂಡಿಂಗ್ ಸಾಂಗ್ ಇದನ್ನು ಯೂಸ್ ಮಾಡ್ಕೋಬೇಕು. ಓಕೆನಾ. ಇದನ್ನು ಯೂಸ್ ಮಾಡ್ಕೋಬೇಕಂದ್ರೆ ಸಿಂಪಲಿ ಇಲ್ಲಿ ಜಾಯಿನ್ ದಿಸ್ ಟ್ರೆಂಡ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ವಿಡಿಯೋ ಏನಿದೆ ಆ್ಯಡ್ ಆಗುತ್ತೆ. ಸೊ ಸಿಂಪಲಿ ನಾವೇನು ಮಾಡಬೇಕು, ವಿಡಿಯೋನ ಆ್ಯಡ್ ಮಾಡಬೇಕು. ಓಕೆನಾ. ವಿಡಿಯೋ ಆ್ಯಡ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಡನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಇದು ಪ್ರಾಸೆಸ್ ಆಗ್ತಿದೆ, ನಾವು ವೆಯ್ಟ್ ಮಾಡೋಣ. ಓಕೆನಾ. ಇಲ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ಇಲ್ಲಿ ನಮಗೆ ಒಂದು ಆಪ್ಷನ್ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಇದು ಸೌಂಡ್ ಕಮ್ಮಿ ಮಾಡ್ಕೊಳ್ತೀನಿ ನಾನು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಏನು ಆಪ್ಷನ್ ಸಿಗ್ತಾ ಇದೆ, ಇಲ್ಲಿ 2 ಕಸ್ಟಮೈಸ್ ಆಪ್ಷನ್ ಸಿಗ್ತಾ ಇದೆ ನಮಗೆ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಏನು ನಮ್ಮದು ಆಡಿಯೋ ಇದೆ ಅದು ಫುಲ್ ಇರಬೇಕು. ನಮ್ಮದು ಆಡಿಯೋ ಏನಿದೆ ಅದು ಫುಲ್ ಇರಲಿ. ಓಕೆನಾ. ಅದಾದಮೇಲೆ ಇದ್ರದ್ದು ಆಡಿಯೋ ಏನಿದೆ ಅದು ಫುಲ್ ಕಮ್ಮಿ ಮಾಡಿದ್ರು ಮಾಡ್ಕೋಬೋದು, ಇಲ್ಲಾಂದರೆ ನೀವು ಇದನ್ನು ಏನು ಮಾಡ್ಬೋದು, 1% ಇಲ್ಲ 3% ಅದರಲ್ಲಿ ಇಡ್ಬೋದು. ಇದು ನಮ್ಮದು 100% ಇರಲಿ. ಓಕೆನಾ. ಸೊ ಇದು 100%ಅಲ್ಲೇ ಇರಲಿ. ಅದಾದಮೇಲೆ ಈಗ ಸಿಂಪಲ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬಂದುಬಿಟ್ಟು ನೀವು ಏನು ಮಾಡಬೇಕಂದ್ರೆ, ಇಲ್ಲೇ ಬಂದುಬಿಟ್ಟು ನಿಮಗೆ ಮಾಡಬೇಕಾಗಿರೋ ಕೆಲಸ, ಇಲ್ಲಿ ಬಂದುಬಿಟ್ಟು ಏನಾದರೂ ಒಂದು ಒಳ್ಳೆ ಟೈಟಲು ಅಂದರೆ ಚೆನ್ನಾಗಿರಬೇಕು, ಅಟ್ರ್ಯಾಕ್ಟ್ ಆಗಿರೋ ಟೈಟಲ್ನ ನೀವು ಮಾಡಬೇಕು. ಓಕೆನಾ. ಸೊ ಮಾಡಬೇಕಲ್ಲ, ಹಾಕಬೇಕು. ಇಲ್ಲಿ ಏನಾದರೂ ಒಂದು ಟೈಟಲ್ನ ಹಾಕಿಬಿಟ್ಟು, ಇಲ್ಲಿ ಏನಾದರೂ ಒಂದು ಚೆನ್ನಾಗಿರೋ ಟೈಟಲ್ನ ಹಾಕಿಬಿಟ್ಟು ಅದಾದಮೇಲೆ ನೀವು ಇದನ್ನು ಪಬ್ಲಿಕ್ ಮಾಡಿಬಿಡಿ ವಿಡಿಯೋನ. ಸೊ ಅಪ್ಲೋಡ್ ಆಗೋಕ್ಕಿಂತ ಮುಂಚೆ ಇಲ್ಲಿ ವಿಸಿಬಿಲಿಟಿ ಬಂದುಬಿಟ್ಟು ನಮ್ಮದು ಅನ್ಲಿಸ್ಟೆಡಲ್ಲೇ ಇರಬೇಕು ಈಗ ಸದ್ಯಕ್ಕೆ. ಅದಾದಮೇಲೆ ನೀವೇನು ಮಾಡಬೇಕು, ಇದನ್ನು ಪಬ್ಲಿಕಲ್ಲಿ ಇಡಬೇಕು, ವಿಸಿಬಿಲಿಟಿ ಏನಿದೆ ಅದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ಅಂತೂ ನಿಮ್ಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ ಏನಾದರೂ ಮೈಂಡಲ್ಲಿದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ಎಷ್ಟು ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.